ಇಂಡಿಯಾದ ಸ್ಟಾರ್ ಆಟಗಾರ್ತಿ ಸ್ಮೃತಿ ಮಂದಾನ ಅವರ ಮದುವೆ ವಿಚಾರವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸುದ್ದಿಗಳು ಹರಿದಾಡ್ತಾ ಇವೆ. ಆರಂಭದಲ್ಲಿ ಸ್ಮೃತಿ ಅವರ ತಂದೆ ಶ್ರೀನಿವಾಸ್ ಅವರಿಗೆ ಅನಾರೋಗ್ಯದಿಂದಾಗಿ ಮದುವೆಯನ್ನ ಮುಂದೂಡಿಕೆ ಮಾಡಿದ್ದಾರೆ ಎನ್ನುವಂತ ಸುದ್ದಿ ಹೊರಬಿದ್ದಿತ್ತು. ಆದರೆ ಮಾರನೇ ದಿನವೇ ಒಂದಷ್ಟು ಸ್ಕ್ರೀನ್ ಶಾಟ್ಗಳು ವೈರಲ್ ಆಗಿದ್ವು. ಅದು ಕೂಡ ಮದುಮಗ ಪಲಾಶ್ ಮುಚ್ಚಲ್ ಬೇರೊಬ್ಬ ಯುವತಿಯ ಜೊತೆ ಫ್ಲರ್ಟ್ ಮಾಡಿದ್ದಾರೆ, ಇದರಿಂದಾಗಿಯೇ ಮದುವೆ ರದ್ದಾಗಿದೆ ಅನ್ನೋದು. ಆದರೆ ಈಗ ಅದಕ್ಕಿಂತಲೂ ಗಂಭೀರ ಆರೋಪ ಕೇಳಿ ಬಂದಿದೆ. ಹಾರ್ದಿಕ್ ಪಾಂಡ್ಯ ಮಾಜಿ ಪತ್ನಿ ಜೊತೆಗಿನ ವಿಡಿಯೋ ವೈರಲ್ ಆಗಿದೆ. ಲವ್ ಪ್ರಪೋಸಲ್ ಫೋಟೋಗಳು ಹೊರಬೀಳ್ತಾ ಇವೆ. ಹಾಗಾದ್ರೆ ಪಲಾಶ್ ನಿಜ ಬಣ್ಣ ಗೊತ್ತಾಗಿ ಮದುವೆಯನ್ನ ನಿಲ್ಲಿಸಿದ್ರ ಸ್ಮೃತಿ ಮಂದಾನ? ಏನಿದು ಲವ್ ದೋಖ ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಟೀಂ ಇಂಡಿಯಾದ ಕೋಟ್ಯಂತರ ಅಭಿಮಾನಿಗಳ ನೆಚ್ಚಿನ ಆಟಗಾರ್ತಿ ಸ್ಮೃತಿ ಮಂದಾನ. ಅದರಲ್ಲೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಫ್ಯಾನ್ಸ್ ಪಾಲಿಗೆ ಕ್ವೀನ್, ಹಾಗೆ ಕ್ರಶ್ ಕೂಡ. RCB ಫಸ್ಟ್ ಟ್ರೋಫಿ ಗೆಲ್ಲಿಸಿಕೊಟ್ಟಂತ ನಾಯಕಿ ಕೂಡ ಸ್ಮೃತಿಯೇ. ಕ್ರಿಕೆಟ್ ಕರಿಯರ್ನಲ್ಲಿ ಸಣ್ಣ ಕಪ್ಪು ಚುಕ್ಕೆಯೂ ಕೂಡ ಇಲ್ಲದಂತೆ ದಿನದಿಂದ ದಿನಕ್ಕೆ ಚರಿತ್ರೆಯನ್ನೇ ಸೃಷ್ಟಿಸುತ್ತಾ ಹೊರಟಿರುವಂತ ಇದೇ ಸ್ಮೃತಿ ಮಂದಾನ ಪರ್ಸನಲ್ ಲೈಫ್ನಲ್ಲಿ ಮಾತ್ರ ಎಡವಿದ್ರ ಎನ್ನುವಂತ ಅನುಮಾನ ಮೂಡಿದೆ. ಅದಕ್ಕೆ ಕಾರಣ ಅವರೇ ಆಯ್ಕೆ ಮಾಡಿಕೊಂಡಿರುವಂತ ಹುಡುಗ. ಕಳೆದ 5-6 ವರ್ಷಗಳಿಂದ ಯಾರನ್ನ ಲೈಫ್ ಪಾರ್ಟ್ನರ್ ಆಗಿ ಮಾಡಿಕೊಳ್ಬೇಕು ಅಂತ ಪ್ರೀತಿ ಮಾಡ್ತಾ ಇದ್ರು, ಅದೇ ಹುಡುಗ ಈಗ ಸ್ಮೃತಿ ಅವರ ನಿಷ್ಕಲ್ಮಶ ಪ್ರೀತಿಗೆ ಮೋಸ ಮಾಡಿದ್ದಾನೆ. ಬೇರೆ ಬೇರೆ ಹುಡುಗಿಯರ ಜೊತೆ ಚೆಲ್ಲಾಟ ಆಡಿರುವಂತ ಮೆಸೇಜ್ಗಳು, ಫೋಟೋಗಳು, ವಿಡಿಯೋಗಳು ವೈರಲ್ ಆಗ್ತಾ ಇವೆ. ಇದೇ ಕಾರಣಕ್ಕೆ ಇಬ್ಬರ ಮದುವೆ ಮುರಿದು ಬಿದ್ದಿದೆ ಎನ್ನುವಂತ ಸುದ್ದಿ ಹೊರಬೀಳ್ತಾ ಇದೆ. ನವೆಂಬರ್ 23ಕ್ಕೆ ಅಂದ್ರೆ ಕಳೆದ ಭಾನುವಾರ ಇಬ್ಬರ ಮದುವೆ ನಿಗದಿಯಾಗಿತ್ತು. ಆದ್ರೆ ಹಿಂದಿನ ದಿನವೇ ಪಲಾಶ್ ನಿಜ ಬಣ್ಣ ಬಯಲಾಗಿ ಮದುವೆ ಮನೆಯಲ್ಲೇ ಗಲಾಟೆಯಾಗಿದೆ. ಆ ನಂತರ ಮದುವೆಯನ್ನ ನಿಲ್ಲಿಸುವಂತ ನಿರ್ಧಾರಕ್ಕೆ ಬಂದಿದ್ದಾರೆ. ಅಷ್ಟರಲ್ಲಿ ಸ್ಮೃತಿ ಮಂದಾನ ಅವರ ತಂದೆಗೆ ಆಘಾತವಾಗಿದೆ. ಅನಾರೋಗ್ಯದಿಂದಾಗಿ ಆಸ್ಪತ್ರೆಗೆ ಸೇರಿಸಿದ್ರು. ಈಗ ಮದುವೆ ನಿಂತಿದ್ರ ಅಸಲಿಯತ್ತು ಬಯಲಾಗ್ತಾ ಇದೆ. ಹಾಗೆ ಪಲಾಶ್ ನಿಜ ಬಣ್ಣ ಕೂಡ ಹೊರಬೀಳ್ತಾ ಇದೆ. ಮದುವೆ ಮನೆಯಲ್ಲೇ ಪಲಾಶ್ ಕಳ್ಳಾಟ ಬಯಲು. ಸ್ಮೃತಿ ಮಂದಾನ ಹಾಗೆ ಪಲಾಶ್ ಮುಚ್ಚಾಲ್ ಮದುವೆಗೆ ಹಲವು ಸೆಲೆಬ್ರಿಟಿಗಳು ಹಾಗೆ ಟೀಂ ಇಂಡಿಯಾದ ಕ್ರಿಕೆಟಿಗರು ಕೂಡ ವಿಶ್ ಮಾಡಿದರು. ಮೆಹಂದಿ, ಹಳದಿ, ಸಂಗೀತ್ ಕಾರ್ಯಕ್ರಮದಲ್ಲಿ ಸ್ಮೃತಿ ಮಂದಾನ ಸೇರಿದಂತೆ ಭಾರತೀಯ ಮಹಿಳಾ ಕ್ರಿಕೆಟಿಗರು ಕೂಡ ಕುಣಿದು ಕುಪ್ಪಳಿಸಿದ್ರು. ಅದ್ಧೂರಿಯಾಗಿ ಎಲ್ಲಾ ಕಾರ್ಯಕ್ರಮಗಳು ಕೂಡ ನೆರವೇರಿದ್ವು. ಮದುವೆ ಹಿಂದಿನ ದಿನ ಹಳದಿ, ಸಂಗೀತ್ ಕಾರ್ಯಕ್ರಮ ಕೂಡ ಆಯೋಜನೆಗೊಂಡಿತ್ತು. ಆದ್ರೆ ಕಾರ್ಯಕ್ರಮ ಮುಗಿದ ತಡರಾತ್ರಿಯೇ ಪಲಾಶ್ ಮುಚ್ಚಲ್ ನಿಜ ಬಣ್ಣ ಹೊರಬಿದ್ದಿದೆ. ಅಂದ್ರೆ ನಂದಿಕಾ ದ್ವಿವೇದಿ ಎನ್ನುವಂತ ಯುವತಿ ಜೊತೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ರಂತೆ. ಅಂದ್ರೆ ಪಲಾಶ್ ಬೇರೆ ಯುವತಿಯರ ಜೊತೆಗಿನ ಸಂಬಂಧ, ಕದ್ದು ಮುಚ್ಚಿ ಇದ್ದಂತ ರಿಲೇಶನ್ಶಿಪ್ ವಿಚಾರ ಮದುವೆ ಮಂಟಪದವರೆಗೂ ಕೂಡ ತಲುಪಿದೆ. ಆದ್ರೆ ಸ್ಮೃತಿಗಾಗ್ಲಿ ಅಥವಾ ಅವರ ಮನೆಯವರಿಗಾಗ್ಲಿ ಇದ್ಯಾವುದು ಕೂಡ ಗೊತ್ತೇ ಇರಲಿಲ್ಲ. ಆದ್ರೆ ಡ್ಯಾನ್ಸ್ ತರಬೇತಿಯನ್ನ ನೀಡೋಕೆ ಅಂತ ಹೇಳಿ ಬಂದಿದ್ದಂತ ನಂದಿಕಾ ದ್ವಿವೇದಿ ಜೊತೆಗೆ ಪಲಾಶ್ ಮುಚ್ಚಲ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬೀಳ್ತಾ ಇದ್ದಂತೆ ಮದುವೆಗೆ ಬ್ರೇಕ್ ಹಾಕಿದ್ದಾರೆ. ಅಷ್ಟೇ ಅಲ್ಲದೆ ಪಲಾಶ್ ವಿಚಾರವಾಗಿ ದಿನಕ್ಕೊಂದು ಫೋಟೋ, ವಿಡಿಯೋಗಳು ಹೊರಬೀಳ್ತಾ ಇವೆ. ಮೊದಲಿಗೆ ಮದುವೆ ನಿಂತಿದ್ದಕ್ಕೆ ಮೇರಿ ಡಿ ಕೋಸ್ಟಾ ಜೊತೆ ಇನ್ಸ್ಟಾಗ್ರಾಮ್ನಲ್ಲಿ ಚಾಟಿಂಗ್ ನಡೆಸಿದ್ದೇ ಕಾರಣ ಎನ್ನುವಂತ ಆರೋಪ ಕೇಳಿ ಬಂದಿತ್ತು. ಮೇರಿ ಡಿ ಕೋಸ್ಟಾ ಎನ್ನುವಂತ ಯುವತಿ ಜೊತೆಗೆ ಪಲಾಶ್ ಸಾಕಷ್ಟು ಟೆಕ್ಸ್ಟ್ ಅನ್ನ ಮಾಡಿರುವಂತ ಆರೋಪ ಇದು. ಇದರಲ್ಲಿ ಸ್ಮೃತಿ ಜೊತೆಗೆ ತಾವು ತಲೆನೋವು ಆಗುತ್ತೆ ಅವ್ರ ಜೊತೆ ಹೋಗ್ಲಿಕ್ಕೆ ಅಥವಾ ಬೇರೆ ಬೇರೆ ಟೂರ್ನಮೆಂಟ್ಗೆ ಹೋದಾಗ ಅವ್ರ ಜೊತೆ ಹೋಗೋದು ನಿಜಕ್ಕೂ ಕೂಡ ನಂಗೆ ಇಷ್ಟ ಇಲ್ಲ, ಜೊತೆಗೆ ಅವ್ರ ಜೊತೆ ಮನಸ್ಸಿಲ್ಲದ ಮನಸ್ಸಿನಲ್ಲಿ ಇದ್ದೇನೆ, ಸೊ ನಿನ್ ಜೊತೆ ಸ್ವಿಮ್ ಮಾಡಕ್ ಇಷ್ಟ ಇದೆ, ಬರ್ತೀಯಾ ಅಂತ ಕೇಳೋ ತರದಲ್ಲಿ ಚಾಟ್ ಮಾಡಿದ್ದಾರೆ ಎನ್ನುವಂತ ಸ್ಕ್ರೀನ್ ಶಾಟ್ಗಳು ಹೊರಬಿದ್ದಿತ್ತು. ಸೊ ಇದೇ ಈ ಮದುವೆಗೆ ನಿಲ್ಸೋಕೆ ಕಾರಣ ಆಗಿತ್ತು ಎನ್ನುವಂತ ಆರೋಪ ಕೇಳಿ ಬಂದಿತ್ತು. ಸೊ ಈ ಬಿಸಿ ಆರೋ ಮುನ್ನವೇ 2017ರಲ್ಲಿ ಬಿರ್ವಾಶಾ ಹೆಸರಿನ ಯುವತಿಗೆ ಪ್ರಪೋಸ್ ಮಾಡಿರುವಂತ ಫೋಟೋಗಳು ಹೊರಬಿದ್ದಿವೆ. ಸೊ ಏನು ಮದುವೆಗೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದ್ದಾಗ ಸ್ಮೃತಿ ಮಂದಾನ ಅವರಿಗೆ ಪಲಾಶ್ ಮುಚ್ಚಲ್ ಹೂಗಳನ್ನ ನೀಡಿ, ಬೊಕ್ಕೆನ ನೀಡಿ ಗ್ರೌಂಡ್ಗೆ ಕರ್ಕೊಂಡೋಗಿ ಪ್ರಪೋಸ್ ಅನ್ನ ಮಾಡ್ತಾರೆ. ಹಾಗೆ ಅವಳು ಎಸ್ ಅಂದ್ಲು ಅಂತೇಳಿ ಇನ್ಸ್ಟಾದಲ್ಲಿ ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಬರ್ಕೊಳ್ತಾರೆ. ಇದೇ ತರ 2017ರಲ್ಲಿ ಬಿರ್ವಾಶಾ ಹೆಸರಿನ ಯುವತಿಗೂ ಕೂಡ ಲವ್ ಪ್ರಪೋಸ್ ಅನ್ನ ಮಾಡಿರುವಂತ ಫೋಟೋಗಳು ವೈರಲ್ ಆಗಿವೆ. ಆಕೆಗೂ ಕೂಡ ಫ್ಲವರ್ಗಳನ್ನ ಕೊಟ್ಟಿಯೇ ಪ್ರಪೋಸ್ ಮಾಡಿರುವಂತ ಫೋಟೋಗಳವು. ಸೊ ಈ ಫೋಟೋಗಳು ಕೂಡ ಈಗ ವೈರಲ್ ಆಗ್ತಾ ಇದ್ದು, ಪಲಾಶ್ ಎಷ್ಟು ಜನ ಯುವತಿಯರಿಗೆ ಮೋಸ ಮಾಡಿದ್ರ ಅಥವಾ ಫ್ಲರ್ಟ್ ಮಾಡ್ತಾ ಇದ್ರ, ತುಂಬಾ ಜನ ಯುವತಿಯರ ಜೊತೆ ಫ್ಲರ್ಟ್ ಮಾಡಿ ಸಿಕ್ಕಿ ಬಿದ್ದಿದ್ರ ಎನ್ನುವಂತ ಅನುಮಾನ ಇದೆ. ಇದೆಲ್ಲದರ ನಡುವೆ ಟೀಂ ಇಂಡಿಯಾ ಆಟಗಾರ ಆಗಿರುವಂತ ಹಾರ್ದಿಕ್ ಪಾಂಡ್ಯ ಅವರ ಮಾಜಿ ಪತ್ನಿ ನತಾಶಾ ಜೊತೆಗಿನ ವಿಡಿಯೋ ಕೂಡ ವೈರಲ್ ಆಗಿದೆ. ಎಸ್, ನತಾಶಾ ಸ್ಟಾಂಕೋವಿಕ್ ಜೊತೆಗಿನ ಹಳೆ ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ಒಂದು ಕಾರಿನ ಹಿಂದಿನ ಸೀಟಿನಲ್ಲಿ ಇಬ್ರು ಕೂಡ ಕುಳಿತಿದ್ದಾರೆ. ಅಂದ್ರೆ ನತಾಶಾ ಹಾಗೆ ಪಲಾಶ್. ಇದರ ನಡುವೆ ದಿ ಫೇಮಸ್ ಡಿಜೆ ವಾಲೆ ಬಾಬು ಹಾಡಿಗೆ ಲಿಪ್ ಸಿಂಕ್ ಮಾಡಿದ್ದಾರೆ, ಅಂದ್ರೆ ರೀಲ್ಸ್ ಮಾಡಿದ್ದಾರೆ ಇಬ್ರು ಕೂಡ. ಕೆಲ ವರ್ಷಗಳ ಹಿಂದಿನ ವಿಡಿಯೋ ಇದು. ಸೊ ಇದು ಕೂಡ ಈಗ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಮೊದಲಿಗೆ ಇವರಿಬ್ಬರ ನಡುವೆ ಏನಾದ್ರೂ ಇತ್ತಾ ಅಥವಾ ಫ್ರೆಂಡ್ಶಿಪ್ ಮಾತ್ರ ಇತ್ತಾ ಅಥವಾ ಅದಕ್ಕೂ ಮೀರಿದ ಸಂಬಂಧ ಇತ್ತಾ ಎನ್ನುವಂತ
ಚರ್ಚೆಗಳು ಕೂಡ ಆಗ್ತಾ ಇವೆ. ಹೀಗೆ ಪಲಾಶ್ ಮುಚ್ಚಲ್ಗೆ ಸಂಬಂಧಪಟ್ಟ ಒಂದೊಂದೇ ವಿಚಾರಗಳು ಹೊರ ಬೀಳ್ತಾ ಇದ್ದು ನಿಜಕ್ಕೂ ಕೂಡ ಸ್ಮೃತಿ ಮಂದಾನ ಮೋಸ ಹೋದ್ರ ಎನ್ನುವಂತ ಅನುಮಾನ ಶುರುವಾಗಿದೆ. ಈ ಅನುಮಾನ ಶುರುವಾಗೋಕೆ ಕಾರಣ ಏನಪ್ಪಾ ಅಂತಂದ್ರೆ, ಮದುವೆ ಮುರಿದ ಬಿದ್ದಂತ ಬಳಿಕ ಪಲಾಶ್ ಜೊತೆಗಿನ ಮದುವೆಗೆ ಸಂಬಂಧಪಟ್ಟ ಪೋಸ್ಟ್ ಗಳನ್ನ ಡಿಲೀಟ್ ಮಾಡಿದ್ರು. ಅಷ್ಟೇ ಅಲ್ಲ, ಜೆಮಿಮಾ ರೋಡ್ರಿಗಸ್ ತೆಗೆದುಕೊಂಡಿರುವಂತ ನಿರ್ಧಾರ ಕೂಡ ಇದಕ್ಕೆ ಪುಷ್ಟಿ ನೀಡ್ತಾ ಇದೆ. ಸ್ನೇಹ ಮೊದಲು ಟೂರ್ನಮೆಂಟ್ ಅಲ್ಲ ಅಂತ ಜೆಮಿಮಾ ರೋಡ್ರಿಗಸ್ ಮಹಿಳಾ ಬಿಗ್ ಬ್ಯಾಶ್ ಲೀಗ್ ತೊರೆಯುವಂತ ನಿರ್ಧಾರ ಮಾಡಿದ್ದಾರೆ. ಆಘಾತದಲ್ಲಿರುವಂತಹ ಸ್ಮೃತಿ ಮಂದಾನ ಅವರ ಜೊತೆಗಿರೋಕೆ ನಿರ್ಧಾರ ಮಾಡಿದ್ದಾರೆ. ಆಕ್ಚುಲಿ ಜೆಮಿಮಾ ರೋಡ್ರಿಗಸ್ ಆಲ್ರೆಡಿ WBBL ನಲ್ಲಿ ಬ್ರಿಸ್ಬೇನ್ ಹೀಟ್ ಪರ ಪಂದ್ಯಗಳನ್ನ ಆಡ್ತಾ ಇದ್ರು. ಆದ್ರೆ ಸ್ಮೃತಿ ಅವರ ಮದುವೆಗೆ ಅಂತಾನೆ 10 ದಿನಗಳ ಹಿಂದಷ್ಟೇ ಭಾರತಕ್ಕೆ ಬಂದಿರ್ತಾರೆ. ಹಾಗೆ ಮದುವೆ ಸಂಭ್ರಮದಲ್ಲಿ ಅದ್ಧೂರಿಯಾಗಿ ಭಾಗಿಯಾಗ್ತಾರೆ. ಡ್ಯಾನ್ಸ್, ರೀಲ್ಸ್ ಅಂತೆಲ್ಲ ಒಂದಷ್ಟು ಬ್ಯುಸಿ ಆಗಿರ್ತಾರೆ. ಆದ್ರೆ ಈಗ BBLಗೆ ವಾಪಸ್ ಹೋಗದೆ ಇರೋಕೆ ನಿರ್ಧಾರ ಮಾಡಿದ್ದಾರೆ. ಸ್ಮೃತಿ ಜೊತೆಗೆ ನಿಲ್ಲೋಕೆ ತೀರ್ಮಾನ ಮಾಡಿರೋದಾಗಿ ಅಚ್ಚರಿಯ ನಿರ್ಧಾರವನ್ನು ಪ್ರಕಟ ಮಾಡಿದ್ದಾರೆ. ಇಲ್ಲಿ ಇನ್ನೊಂದು ವಿಚಾರ ಹೇಳಲೇಬೇಕು. ಸ್ಮೃತಿ ಮಂದಾನ ಈ ವಿಚಾರದಲ್ಲಿ ಸೈಲೆಂಟ್ ಆಗಿರೋದು ಕೂಡ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಸೊ ಈ ಮದುವೆ ಮುಂದೂಡಿಕೆಯಾಗಿದ್ದಲ್ಲ, ಮುರಿದು ಬಿದ್ದಿರೋದು ಅನ್ನೋದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂತಂದ್ರೆ, ಮದುವೆ ನಿಂತ ಬಳಿಕ ಯಾರು ಕೂಡ ಅಧಿಕೃತವಾಗಿ ಕ್ಲಾರಿಟಿ ಕೊಟ್ಟಿಲ್ಲ. ಮದುವೆ ಯಾಕೆ ನಿಲ್ಲಿಸಿದ್ರಿ, ಅಥವಾ ಮದುವೆ ನಿಲ್ಸಿದ್ದ, ಅಥವಾ ನಿಂತಿದ್ದ, ಅಥವಾ ಮುರಿದು ಬಿದ್ದಿದ್ದ, ಯಾರು ಕೂಡ ಎರಡೂ ಫ್ಯಾಮಿಲಿಯವರು ಕೂಡ ಕ್ಲಾರಿಟಿ ಕೊಟ್ಟಿಲ್ಲ. ಪಲಾಶ್ ಮುಚ್ಚಲ್ ಅವರ ಸಹೋದರಿ ಏನು ಸ್ಮೃತಿ ಮಂದಾನ ಅವರ ತಂದೆಗೆ ಅನಾರೋಗ್ಯದಿಂದಾಗಿ ಮದುವೆಯನ್ನ ಮುಂದೂಡಿಕೆ ಮಾಡ್ತಿದ್ದೇವೆ ಅಂತೇಳಿ ಮದುವೆ ದಿನ ಅವ್ರು ಹಾಕೊಂಡಂತ ಪೋಸ್ಟ್ ಬಿಟ್ರೆ, ಅದಾದ ಬಳಿಕ ಯಾರು ಕೂಡ ಕ್ಲಾರಿಟಿಯನ್ನ ಕೊಟ್ಟಿಲ್ಲ. ಇವನ್ ಪಲಾಶ್ ಕೂಡ ಹೇಳ್ಕೊಂಡಿಲ್ಲ, ಅಥವಾ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಬಗ್ಗೆ ಒಂದು ಪೋಸ್ಟ್ ಅನ್ನು ಹಾಕಿಲ್ಲ. ಸ್ಮೃತಿ ಕೂಡ ಹಾಕಿಲ್ಲ, ಅವ್ರ ಫ್ಯಾಮಿಲಿಯವರು ಕೂಡ ಇದ್ರ ಬಗ್ಗೆ ತುಟಿ ಬಿಚ್ಚಿಲ್ಲ. ಸೊ ಇದೇ ಈಗ ಮೇನ್ ಅನುಮಾನಕ್ಕೆ ಕಾರಣವಾಗಿರೋದು. ಹಾಗೆ ಪಲಾಶ್ ವಿಚಾರವಾಗಿ ಸುದ್ದಿ ಹರಿದಾಡ್ತಾ ಇದ್ರು ಕೂಡ ಸೈಲೆಂಟ್ ಆಗಿದ್ದಾರೆ. ಕಳೆದೊಂದು ವಾರದಿಂದ ಪಲಾಶ್ ಮುಚ್ಚಲ್ ವಿಚಾರವಾಗಿ ನೆಗೆಟಿವ್ ಆಗಿ ಸಾಕಷ್ಟು ವಿಡಿಯೋ ಹಾಗೆ ಪೋಸ್ಟ್ಗಳು ಹರಿದಾಡ್ತಾ ಇವೆ. ಪಲಾಶ್ ನಿಜಕ್ಕೂ ಕೂಡ ಬೇರೆ ಬೇರೆ ಯುವತಿಯರ ಜೊತೆ ಏನು ಅಫೇರ್ ಅನ್ನ ಇಟ್ಕೊಂಡಿದ್ರು, ಒಂದು ರೀತಿಯಾಗಿ ಫ್ಲರ್ಟ್ ಮಾಡ್ತಾ ಇದ್ರು. ಇದೇ ಕಾರಣಕ್ಕೆ ಅವರ ಮದುವೆಯನ್ನ ನಿಲ್ಲಿಸಿದ್ದಾರೆ. ಸ್ಮೃತಿ ಕೂಡ ಇದಕ್ಕೆ ಒಪ್ಕೊಂಡಿಲ್ಲ. ಸ್ಮೃತಿ ಮಂದಾನಗೆ ವಿಚಾರಗಳು ಗೊತ್ತಾಗಿ, ಅಂದ್ರೆ ಅವರ ಸತ್ಯ ಗೊತ್ತಾಗಿರೋದ್ರಿಂದಲೇ ಮದುವೆಯನ್ನ ನಿಲ್ಲಿಸಿದ್ದಾರೆ ಎನ್ನುವಂತ ಸುದ್ದಿ ಇದೆ. ಆಕ್ಚುಲಿ ಇಲ್ಲಿ ಪಲಾಶ್ ವಿರುದ್ಧ ಗಂಭೀರ ಆರೋಪಗಳು ಕೇಳಿ ಬರ್ತಾ ಇವೆ. ಸ್ಕ್ರೀನ್ ಶಾಟ್ಗಳು ಹೊರಬೀಳ್ತಾ ಇವೆ, ಫೋಟೋಗಳು ಬರ್ತಾ ಇವೆ, ವಿಡಿಯೋಗಳು ಹೊರಬೀಳ್ತಾ ಇವೆ. ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಯಾವುದೇ ಕ್ಲಾರಿಟಿಯನ್ನಾಗ್ಲಿ ಅಥವಾ ಅಧಿಕೃತ ಹೇಳಿಕೆಯನ್ನ ಕೊಟ್ಟಿಲ್ಲ. ಇಲ್ಲ, ಮದುವೆ ನಿಜವಾಗ್ಲೂ ಕೂಡ ನಾವೇ ಮುಂದೂಡಿಕೆ ಮಾಡಿದೀವಿ ಅಂತ ಹೇಳಿದಿದ್ರೆ ಇದಕ್ಕೆಲ್ಲ ಕೂಡ ಫುಲ್ ಸ್ಟಾಪ್ ಬೀಳ್ತಾ ಇತ್ತು. ಆ ಕೆಲಸವನ್ನು ಕೂಡ ಮಾಡಿಲ್ಲ ಅಂಡ್ ಸೈಲೆಂಟ್ ಆಗಿದ್ದಾರೆ. ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ 10 ಬಗೆಯ ಅನುಮಾನಗಳಿವೆ. ಆಕ್ಚುಲಿ ದಿನಕ್ಕೊಂದು ಪೋಸ್ಟ್ ಹೊರಬೀಳ್ತಾ ಇರೋದ್ರಿಂದ ಕೆಲವರು ಇಲ್ಲ, ಅವರು ನಿಜವಾಗ್ಲೂ ಕೂಡ ಮದುವೆಯನ್ನ ಮುಂದೂಡಿಕೆ ಮಾಡಿದ್ದಾರೆ, ಸ್ಮೃತಿ ಅವರ ತಂದೆಗೆ ಅನಾರೋಗ್ಯ ಬಂದಿದ್ದು ನಿಜ ಅಂತೇಳಿ ಒಂದಷ್ಟು ಜನರ ವಾದ ಇದೆ. ಇನ್ನೊಂದಷ್ಟು ಜನ ಇಲ್ಲ, ಮದುವೆ ಖಂಡಿತವಾಗ್ಲೂ ಕೂಡ ಮುರಿದು ಬಿದ್ದಿದೆ, ಅದಕ್ಕೆ ಪಲಾಶ್ ಅವರ ವರ್ತನೆಯ ಕಾರಣ, ಅವರ ನಿಜ ಬಣ್ಣ ಬಯಲಾಗಿಯೇ ಮದುವೆಯನ್ನ ನಿಲ್ಲಿಸಿದ್ದಾರೆ ಎನ್ನುವಂತ ಒಂದಷ್ಟು ಜನರ ಆರೋಪ ಇದೆ. ಹೀಗಿದ್ರೂ ಕೂಡ ಯಾವುದೇ ಕ್ಲಾರಿಟಿಯನ್ನ ಕೊಟ್ಟಿಲ್ಲ. ಅಂಡ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ಈ ಮದುವೆಯನ್ನ ನಿಲ್ಲಿಸಿದ್ದ ಅಥವಾ ಮತ್ತೆ ನಡೆಯುತ್ತಾ ಬೇರೊಂದು ದಿನಾಂಕದಲ್ಲಿ ಮದುವೆಯನ್ನ ನಡೆಸೋಕೆ ತೀರ್ಮಾನ ಮಾಡಿದ್ದಾರಾ ಅನ್ನೋದು ಕೂಡ ಹೇಳಿಲ್ಲ. ಅಟ್ಲೀಸ್ಟ್ ಒಂದೇ ಒಂದು ಪೋಸ್ಟ್ ಕೂಡ ಹಾಕಿದ್ರು ಕೂಡ ಸಾಕಾಗಿತ್ತು. ಇಷ್ಟೆಲ್ಲ ಏನ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಇದೆಲ್ಲ ಕೂಡ ತೆರೆ ಬೀಳ್ತಾ ಇತ್ತು. ಮದುವೆಯನ್ನ ನಿಲ್ಲಿಸಿದ್ದಾದ್ರೆ ಡೈರೆಕ್ಟ್ ಆಗಿ ಹೇಳಿ ಬಿಡ್ಬೋದಿತ್ತು, ಮದುವೆ ಪರ್ಸನಲ್ ರೀಸನ್ ನಿಂದಾಗಿ ನಿಲ್ಲಿಸಿದ್ದೇವೆ, ಸೊ ಯಾವುದೇ ಇದಿಲ್ಲ ಅಂತೇಳಿ ಒಂದೇ ಒಂದು ಪೋಸ್ಟ್ ಹಾಕಿದ್ರು ಕೂಡ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇರಲಿಲ್ಲ. ಅಥವಾ ನಡೆಯುತ್ತೆ ಅನ್ನೋದೇ ಆಗಿದ್ರೆ ಮುಂದಿನ ಕೆಲ ದಿನಗಳಲ್ಲೇ ದಿನಾಂಕವನ್ನ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಇಷ್ಟೊಂದು ಡೆವಲಪ್ಮೆಂಟ್ ಆಗ್ತಾ ಇರಲಿಲ್ಲ. ಹೀಗೆ ಸ್ಮೃತಿ ಅವರ ಮದುವೆ ವಿಚಾರವಾಗಿ ದಿನಕ್ಕೊಂದು ಸುದ್ದಿ ಹೊರ ಬೀಳ್ತಾನೆ ಇದೆ. ಆದ್ರೆ ಯಾವುದನ್ನು ಕೂಡ ಅಧಿಕೃತವಾಗಿ ಯಾರು ಕೂಡ ಹೇಳಿಲ್ಲ. ಬಟ್ ಈಗ ಆಗ್ತಾ ಇರುವಂತಹ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಬಹುಶಃ ಮದುವೆ ನಿಂತಂತೆಯೇ ಕಾಣ್ತಾ ಇದೆ. ಆದ್ರೆ ಪಲಾಶ್ ಮುಚ್ಚಲ್ ಮೋಸ ಮಾಡಿದ್ದು ನಿಜವೇ ಆಗಿದ್ರೆ ಆತನಿಗೆ ತಕ್ಕ ಶಾಸ್ತಿ ಆಗ್ಲೇಬೇಕಿದೆ. ಅಂಡ್ ಆತನನ್ನ ಬ್ಲೈಂಡ್ ಆಗಿ ನಂಬಿ ನಿಷ್ಕಲ್ಮಶವಾಗಿ ಪ್ರೀತಿಸಿದಂತ ಸ್ಮೃತಿ ಮಂದಾನ ಈಗ ನಿಜಕ್ಕೂ ಕೂಡ ಆಘಾತದಲ್ಲೇ ಇರ್ತಾರೆ. ಆದ್ರೆ ಮದುವೆಗೂ ಮುಂಚೆಯೇ ಗೊತ್ತಾಗಿದ್ದು ಒಳ್ಳೇದೇ ಆಯ್ತು ಅನ್ನೋದಷ್ಟೇ ಈಗಿರುವಂತ ಸಮಾಧಾನ. ಭಾರತದ ಸ್ಟಾರ್ ಆಟಗಾರ್ತಿ ಆದಷ್ಟು ಬೇಗ ಇದೆಲ್ಲದರಿಂದ ಹೊರಬರಲಿ, ಹಾಗೆ ಜನರಲ್ಲಿ ಮೂಡಿರುವಂತ ಅನುಮಾನಗಳಿಗೆ ಅಧಿಕೃತವಾಗಿ ತೆರೆ ಎಳೆಯಲಿ ಅನ್ನೋದಷ್ಟೇ ನಮ್ಮ ಕಳಕಳಿ. ನಮಸ್ಕಾರ.